ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜಮಾತ್ ಇಸ್ಲಾಮಿ ನವನಗರ ಘಟಕದ ಸ್ಥಾನೀಯ ಅಧ್ಯಕ್ಷನಾಗಿ ತಮ್ಮೆಲ್ಲರಿಗೂ ಆತ್ಮೀಯ ಪತ್ರಿಕಾ ಮಿತ್ರರಿಗೆ ನಮ್ಮ ಈ ಕರ್ನಾಟಕದಾದ್ಯಂತ ನಾವು ಒಂದು ಅಭಿಯಾನವನ್ನು ಸೀರತ್ ಅಭಿಯಾನ ಆಚರಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಜಮಾತ್ ಇಸ್ಲಾಮಿ ಸಂಘಟನೆ ಬಗ್ಗೆ ಹೇಳೋದಾದರೆ ಇದೊಂದು ಧಾರ್ಮಿಕ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ರಾಜಕೀಯವಾಗಲಿ ಮತ್ತು ಶೈಕ್ಷಣಿಕವಾಗಲಿ ಅದರ ಪ್ರಗತಿಗಾಗಿ, ಉನ್ನತಿಗಾಗಿ, ದೇಶಕ್ಕಾಗಿ, ಸಮಾಜದ ಹಿತಕ್ಕಾಗಿ ಎಲ್ಲ ಸಮಾಜದ ವರ್ಗದೊಂದಿಗೆ ಅವರಲ್ಲಿ ದೇಶದ ಉನ್ನತಿ ಪ್ರಗತಿಗಾಗಿ ಪ್ರಯತ್ನಿಸುವ ಒಂದು ಸಂಘಟನೆ. 1948ರಲ್ಲಿ ಸ್ಥಾಪಿತಗೊಂಡ ಈ ಸಂಘಟನೆ ದೇಶಾದ್ಯಂತ ಇದರ ಶಾಖೆಗಳಿವೆ ಮತ್ತು ಇದೊಂದು ಅಚ್ಚುಕಟ್ಟು ಮತ್ತು ತುಂಬ ಎಫೆಕ್ಟಿವ್ ಆಗಿ ತನ್ನ ಕಾರ್ಯವ್ಯಾಪ್ತಿಯನ್ನು ಬಲಪಡಿಸುವಲ್ಲಿ ಸಂಪೂರ್ಣ ದೇಶದಲ್ಲಿ ಇದರ ಕಾರ್ಯಕ್ರಮಗಳು ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ನಾವು ಈ ಸ್ಥಾನೀಯವಾಗಿ ಒಂದು ಅಭಿಯಾನವನ್ನು ನಡೀತಾ ಇದೆ, ಸೀರತ್ ಅಭಿಯಾನ ಅಂತ. ಪ್ರವಾದಿ ಮೊಹಮ್ಮದರ ಈ ತಿಂಗಳಲ್ಲಿ ಅವರ ಜನ್ಮೋತ್ಸವದ ಒಂದು ಈ ತಿಂಗಳಿದೆ, ರಬಿಯುಲ್ ಅವಲ್ ಅಂತ ನಾವು ಹೇಳ್ತೀವಿ. ಅದರ ನಿಟ್ಟಿನಲ್ಲಿ ಒಂದು ಹಲವಾರು ಕಾರ್ಯಕ್ರಮ ನಾವು ಸ್ಥಾನೀಯವಾಗಿ ಹಮ್ಮಿಕೊಂಡಿದ್ವಿ. ಅದರಲ್ಲಿ ವಿಚಾರಗೋಷ್ಠಿಗಳಿದ್ದಾವೆ, ಟೇಬಲ್ ಟಾಕ್ಗಳಿದ್ದಾವೆ, ವಿಭಿನ್ನ ಎಲ್ಲ ಮಾನ್ಯ ವ್ಯಕ್ತಿಗಳಿಂದ ನಮ್ಮ ಸಂಪರ್ಕ ಮತ್ತು ಅವರನ್ನು ಸೇರಿಸಿ ಇಲ್ಲಿಯ ಸಾಮಾಜಿಕ ಒಂದು ವಾತಾವರಣವನ್ನು ಹದಗೊಳಿಸುವ ಮತ್ತು ಶಾಂತಿಯುತ ವಾತಾವರಣ ಬೆಳೆಸಲು ನಾವು ಇದರ ಮುಖಾಂತರ ಎಲ್ಲ ಧರ್ಮದ ಗುರು ಹಿರಿಯರು ಮತ್ತು ಸ್ವಾಮಿಗಳನ್ನು, ಬೇರೆ ಧರ್ಮಗುರುಗಳನ್ನು ಎಲ್ಲರೂ ಸೇರಿಸಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದು ನಮ್ಮ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಸಹಕಾರ ತೋರಿಸಬೇಕು. ನಮ್ಮ ಪ್ರಕಟಣೆಗಳನ್ನು ತಮ್ಮ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನು ಪ್ರಕಟಣೆಪಡಿಸಿ ನಮಗೆಲ್ಲರ ಸಹಾಯ ಕೊಡಬೇಕಂತ ನಾನು ಕೇಳಿಕೊಂಡು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಆತ್ಮೀಯರೇ, ಪ್ರವಾದಿ ಅವರ ಹೆಸರಿನಲ್ಲಿ ನ್ಯಾಯದ ಹರಿಕಾರ ಎಂಬ ಶೀರ್ಷಿಕೆಯಡಿಯಲ್ಲಿ ಜಮಾತ್ ಇಸ್ಲಾಮಿ ಹಿಂದ್ ನಾಡಿನಾದ್ಯಂತ ಒಂದು ಅಭಿಯಾನ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ದಿನಾಂಕ 3ರಿಂದ ಹಿಡಿದು 14ನೇ ತಾರೀಖಿನವರೆಗೆ ಅಂದರೆ ಸುಮಾರು 12 ದಿನಗಳ ಕಾಲ ಈ ಒಂದು ಅಭಿಯಾನ ನಡೀತಾ ಇದೆ. ಈ ಅಭಿಯಾನದ ಈ ಒಂದು ಪೂರ್ವ ಸಿದ್ಧತೆಯಲ್ಲಿ ನಾವು ನಮ್ಮ ಪತ್ರಿಕಾ ಮಿತ್ರರೊಂದಿಗೆ, ಸೋಷಿಯಲ್ ಮೀಡಿಯಾದ ಮಿತ್ರರೊಂದಿಗೆ ಮಾತನಾಡಿ ಅದರ ಒಂದು ಸಂದೇಶವನ್ನು ಜನರಿಗೆ ತಲುಪಿಸಬೇಕು ಎಂಬ ಒಂದು ಕಾರಣದಿಂದ ತಮ್ಮೊಂದಿಗೆ ನಾವು ಮಾತಾಡ್ತಾ ಇದ್ದೇವೆ. ಪ್ರವಾದಿ ಮೊಹಮ್ಮದ್ ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ರಬಿಯುಲ್ ತಿಂಗಳಲ್ಲಿ ಅರಬ್ ದೇಶದ ಮಕ್ಕಾದಲ್ಲಿ ಜನಿಸಿದರು. ತಮಗೆಲ್ಲರಿಗೂ ಗೊತ್ತಿರುವಂತಹ ಸಂಗತಿ ಇದು. ಪ್ರವಾದಿ ಮೊಹಮ್ಮದರು ನ್ಯಾಯದ ವ್ಯವಸ್ಥೆಯನ್ನು ಸಂಸ್ಥಾಪಿಸಿದರು. ಬಹಳ ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಏಕದೇವತ್ವ, ಪ್ರವಾದಿತ್ವ ಮತ್ತು ಪರಲೋಕ ಪ್ರಜ್ಞೆ, ಈ 3 ಅಂಶಗಳ ಆಧಾರದಲ್ಲಿ ಪ್ರವಾದಿ ಮೊಹಮ್ಮದರು ಒಂದು ಸಮಾಜವನ್ನು, ಒಂದು ಕಲ್ಯಾಣ ರಾಷ್ಟ್ರವನ್ನು ಸಂಸ್ಥಾಪಿಸಿ ಹೋಗಿದ್ದಾರೆ. ಹಾಗಾಗಿ ಇತಿಹಾಸದ ಪುಟಗಳಲ್ಲಿ ನಮಗೆ ಬಹಳ ಸವಿಸ್ತಾರವಾಗಿ ಪ್ರವಾದಿ ಮೊಹಮ್ಮದರ ಬಗ್ಗೆ ತಿಳಿಯುವಂತಹ ಒಂದು ಅವಕಾಶವಿದೆ. ಪ್ರವಾದಿ ಮೊಹಮ್ಮದ್ ಅವರು ನ್ಯಾಯವನ್ನು ಸಂಸ್ಥಾಪಿಸಿದರು. ನೋಡಿ, ಯಾವುದೇ ಒಂದು ರಾಷ್ಟ್ರದಲ್ಲಿ ನ್ಯಾಯದ ಸಂಸ್ಥಾಪನೆ ಆಗಬೇಕಾದರೆ, ಶಾಂತಿಯ ಸಂಸ್ಥಾಪನೆ ಆಗಬೇಕಾದರೆ ಅಲ್ಲಿ ನ್ಯಾಯ ಇರಬೇಕು. ನ್ಯಾಯ ಎಂದರೆ ಕೇವಲ ಯಾವುದೇ ಒಂದು ಮನುಷ್ಯ ಜೀವನದ ರಂಗದಲ್ಲಿ ಮಾತ್ರವಲ್ಲ, ಬದಲಾಗಿ ಜೀವನದ ಸಕಲ ರಂಗಗಳಲ್ಲಿ ಕೂಡ ನ್ಯಾಯ ಪಾಲಿಸಬೇಕು. ಅದು ಸಾಮಾಜಿಕವಾಗಿರಬಹುದು, ಆರ್ಥಿಕವಾಗಿರಬಹುದು, ರಾಜಕೀಯವಾಗಿರಬಹುದು, ಶೈಕ್ಷಣಿಕವಾಗಿರಬಹುದು. ಈ ರೀತಿ ಯಾವುದೇ ಜೀವನದ ರಂಗದಲ್ಲಿ ನಾವು ಪರಸ್ಪರ ನ್ಯಾಯ ಪಾಲಿಸಿದ್ದೇ ಆದರೆ ಆ ದೇಶದಲ್ಲಿ, ಆ ಸಮಾಜದಲ್ಲಿ ಶಾಂತಿ ಸಂಸ್ಥಾಪಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಾಗಾಗಿ ನ್ಯಾಯದ ಸಂಸ್ಥಾಪನೆಗಾಗಿ ಕೇವಲ ನಮ್ಮ ಜನರೊಂದಿಗೆ ಮಾತ್ರವಲ್ಲ, ಕೇವಲ ನಾವು ನಮ್ಮ ಜನಾಂಗದೊಂದಿಗೆ, ನಮ್ಮ ಸಮುದಾಯದೊಂದಿಗೆ ನ್ಯಾಯ ಪಾಲಿಸಿದರೆ ಅದು ಸ್ವಜನ ಪಕ್ಷಪಾತವಾಗಬಹುದು. ಹಾಗಾಗಿ ಪ್ರವಾದಿ ಮೊಹಮ್ಮದ್ ಹೇಳಿದರು, ಒಂದು ವೇಳೆ ನಿಮ್ಮ ತಂದೆ ತಾಯಿಗಳು ತಪ್ಪು ಮಾಡಿದರೂ ಸಹಿತ ನೀವು ಅವರ ವಿರುದ್ಧ ನಿಲ್ಲಬೇಕು. ಯಾರು ನ್ಯಾಯದ ಹಾದಿಯಲ್ಲಿದ್ದಾರೆ,
ಯಾರು ಸರಿದಾರಿಯಲ್ಲಿದ್ದಾರೆ ಅವರಿಗೆ ನೀವು ಸಾಥ್ ಕೊಡಬೇಕು ಅಂತ ಪ್ರವಾದಿ ಮೊಹಮ್ಮದ್ರು ಹೇಳಿದರು. ಹಾಗಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನ್ಯಾಯ, ಮಾನವೀಯತೆ, ಶಾಂತಿ, ಸ್ವಾಭಿಮಾನ ಇವುಗಳ ಆಧಾರದಲ್ಲಿ ಒಂದು ರಾಷ್ಟ್ರವನ್ನು ಕಟ್ಟಿ ಬೆಳೆಸಿದರು. ಅದು ಅನಾಗರಿಕ ಸಮಾಜದಲ್ಲಿ ಎಂತಹ ಸಮಾಜವಿತ್ತೆಂದರೆ ಹೆಣ್ಣು ಮಗುವನ್ನು ಜೀವಂತ ಹುಳುವಂತಹ ಒಂದು ಸಮಾಜ, ಮಹಿಳೆಯರನ್ನು ದಾಸ್ಯರನ್ನಾಗಿ ಮಾಡಿಕೊಂಡು ಜೀವಿಸುವಂತಹ ಒಂದು ಸಮಾಜ, ಜೂಜಾಟ, ಸರಾಯಿ ಕುಡಿಯುವಂತಹ ಒಂದು ಸಮಾಜ, ಅಂತಹ ಕೆಡುಕು ಇರುವಂತಹ ಸಮಾಜವನ್ನು ಕೆಡುಕು ಮುಕ್ತ ಸಮಾಜವನ್ನಾಗಿ ಪ್ರವಾದಿ ಮೊಹಮ್ಮದರು ನಿರ್ಮಾಣ ಮಾಡಿದರು. ಹಾಗೂ ಎಲ್ಲ ರೀತಿಯ ಕೆಡುಕುಗಳನ್ನು ಕೂಡ ಮುಕ್ತವಾದಂತಹ ಒಂದು ಸಮಾಜವನ್ನು ಕಟ್ಟಿ ಬೆಳೆಸಿದರು. ಹಾಗಾಗಿ ಈಗ ಒಂದು ಪ್ರಶ್ನೆ ತಾವು ಮಾಡಬಹುದು, ಪ್ರವಾದಿ ಮೊಹಮ್ಮದರು ಮುಸ್ಲಿಮರ ಪ್ರವಾದಿಯಾಗಿದ್ದಾರೆ, ನೀವು ನಮಗೆ ಯಾಕೆ ಅವರ ಬಗ್ಗೆ ಹೇಳ್ತೀರಿ ಅಂತ ನಮ್ಮ ಹಿಂದೂ ಸಹೋದರರು ಕೇಳಬಹುದು. ಅದಕ್ಕೆ ಉತ್ತರ ನಮ್ಮಲ್ಲಿ ಏನಿದೆ ಅಂತ ಕೇಳಿದರೆ, ಪ್ರವಾದಿ ಮೊಹಮ್ಮದರ ಬಗ್ಗೆ ಸ್ವತಃ ಸರ್ವಶಕ್ತನಾದ ಆ ದೇವರು ಹೇಳ್ತಾನೆ, ನಾವು ನಿಮ್ಮನ್ನು ಸಕಲ ಮನುಷ್ಯರಿಗಾಗಿ ಪ್ರವಾದಿಯನ್ನಾಗಿ ಮಾಡಿ ಕಳಿಸಿದ್ದೇವೆ. ನೀವು ಕೇವಲ ಅರಬಿಯಾಕ್ಕೆ ಮಾತ್ರ ಸಂಬಂಧವಲ್ಲ, ನೀವು ಯಾವುದೇ ಒಂದು ವಿಶಿಷ್ಟ ಕುಲಗೋತ್ರಕ್ಕೆ ಮಾತ್ರ ಸಂಬಂಧವಿಲ್ಲ, ನಿಮಗೆ ಇಡೀ ಮಾನವ ಕುಲಕ್ಕೆ ನಾವು ಪ್ರವಾದಿಯನ್ನಾಗಿ ಮಾಡಿ ಕಳಿಸಿದ್ದೇವೆ. ನೀವು ಜನರಿಗೆ ಸುವಾರ್ತೆಯನ್ನು ನೀಡುತ್ತೀರಿ ಮತ್ತು ಕೆಟ್ಟ ಜನರಿಗೆ ಎಚ್ಚರಿಕೆಯನ್ನು ಕೂಡ ನೀಡುತ್ತೀರಿ ಎಂಬಂತಹ ಒಂದು ಸಂದೇಶವನ್ನು ನೀಡಿ ಸರ್ವಶಕ್ತನಾದ ದೇವನ ಪ್ರವಾದಿಗಳ ಮೇಲೆ ಮಕ್ಕಾ ಮತ್ತು ಮದಿನಾ ಪಟ್ಟಣಗಳಲ್ಲಿ ಸುಮಾರು 23 ವರ್ಷಗಳ ಕಾಲ ಕುರ್ಆನನ್ನು ಅವತೀರ್ಣಗೊಳಿಸಿದನು. ಕುರ್ಆನ್ ಪ್ರವಾದಿಯವರು ಬರೆದಂಥ ಗ್ರಂಥವಲ್ಲ, ಬದಲಾಗಿ ದೇವನ ವಾಣಿ. ಆ ದೇವನ ವಾಣಿ ಪ್ರವಾದಿ ಮೊಹಮ್ಮದರ ಮೇಲೆ ಅವತೀರ್ಣವಾದಾಗ ಆ ಒಂದು ಸಂದೇಶವನ್ನು ಪ್ರವಾದಿಯವರು ಇಡೀ ಜಗತ್ತಿನ ತುಂಬ ಹರಡಿದರು. ಈಗ ನನ್ನಲ್ಲಿ ಒಂದು ಪುಸ್ತಕ ಇದೆ, ಇದು ವೇದಗಳಲ್ಲಿ ಪ್ರವಾದಿ ಮೊಹಮ್ಮದ್ ಎಂಬಂತಹ ಈ ಗ್ರಂಥ. ಇದು ಬಹಳ ಸಂಕ್ಷಿಪ್ತವಾದಂತಹ ಗ್ರಂಥ. ಇದರಲ್ಲಿ ವೇದಗಳಲ್ಲಿ ಕೆಲವೊಂದು ಶ್ಲೋಕಗಳನ್ನು ವಿವರಿಸಿ ಅದರ ಅರ್ಥಸಹಿತವಾಗಿ ಬರೆದಿದ್ದಾರೆ. ಯಾವ ರೀತಿಯಾಗಿ ಪ್ರವಾದಿ ಮೊಹಮ್ಮದ್ ಎಂಬಂತಹ ಹೆಸರು ತಾವು ವೇದಗಳಲ್ಲಿಯೂ ಕೂಡ ಕಾಣಬಹುದು. ಅದೇ ರೀತಿಯಾಗಿ ಪ್ರವಾದಿ ಮೊಹಮ್ಮದರಿಗೆ ಚಿದಾನಂದ ಎಂದು ಕರೆದಂತಹ ಒಬ್ಬ ರಾಜ, ಭಾರತೀಯ ರಾಜ, ಅವರ ಬಗ್ಗೆ ಇದರಲ್ಲಿ ಚರ್ಚೆ ಮಾಡಲಾಗಿದೆ. ಹಾಗಾಗಿ ಪ್ರವಾದಿ ಮೊಹಮ್ಮದರು ಕೇವಲ ಮುಸ್ಲಿಮರ ಪ್ರವಾದಿಯಲ್ಲ, ಬದಲಾಗಿ ಅವರು ಇಡೀ ಮನುಕುಲಕ್ಕೆ ಬಂದಂತಹ ಪ್ರವಾದಿ, ಇಡೀ ಮನುಕುಲಕ್ಕೆ ಅವರು ಅನುಗ್ರಹವಾಗಿ ಬಂದಂತಹ ಪ್ರವಾದಿ. ಅದರ ಬಗ್ಗೆ ಸಾಕಷ್ಟು ನಮಗೆ ಉದಾಹರಣೆಗಳು ಕುರಾನ್ನಲ್ಲಿ ಸಿಗ್ತಾವಿದೆ, ಆದರೆ ಇಲ್ಲಿ ಸಮಯ ಇಲ್ಲ, ಬಹಳ ಸಂಕ್ಷಿಪ್ತವಾಗಿ ನಾನು ಮುಗಿಸ್ತಾ ಇದ್ದೇನೆ. ಹಾಗಾಗಿ ನಾವು ಈ ಮನುಕುಲದ ಒಂದು ಸಂದೇಶ ಏನಿದೆ ಅದು ನಮ್ಮಲ್ಲಿ ಮುಸ್ಲಿಮರಲ್ಲಿ ಒಂದು ವಿಶ್ವಸ್ತ ನಿಧಿ ಅಮಾನತಾಗಿದೆ. ಆ ಅಮಾನತನ್ನು ನಾವು ಬಹಳ ಪ್ರಾಮಾಣಿಕತೆಯಿಂದ ನಮ್ಮ ಇತರ ಸಹೋದರರಿಗೆ ತಲುಪಿಸಬೇಕು ಎಂಬಂತಹ ಹೊಣೆಗಾರಿಕೆ ನಮ್ಮ ಮೇಲೆ ಇರುವುದರಿಂದ ಜಮಾತ್ ಇಸ್ಲಾಮಿ ಹಿಂದ್ ಈ ಒಂದು ಅಭಿಯಾನ ಕಾರ್ಯಕ್ರಮ ನಡೆಸ್ತಾ ಇದೆ. ಇದರಲ್ಲಿ ಇದೀಗ ನಮ್ಮ ಅಧ್ಯಕ್ಷರು ಹೇಳಿದಂತೆ ವಿಚಾರಗೋಷ್ಠಿ ಇದೆ. ಆಮೇಲೆ ನಾವು ಆಸ್ಪತ್ರೆಗಳಿಗೆ ಹೋಗಿ ರೋಗಿಗಳಿಗೆ ಹಣ್ಣು ಕೊಡುವಂಥ ಒಂದು ಸಂದರ್ಭ ಇದೆ, ಹಾಗೂ ಬ್ಲಡ್ ಡೊನೇಷನ್ ಮಾಡುವಂತಹ ಒಂದು ಸಂದರ್ಭ ಇದೆ. ಈ ರೀತಿಯಾಗಿ ಹಲವು ರೀತಿಯ ಕಾರ್ಯಕ್ರಮಗಳನ್ನು ರಾಜ್ಯದಾದ್ಯಂತ ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ತಮ್ಮ ಸಹಕಾರ ನಮಗೆ ತುಂಬ ಬೇಕಾಗಿದೆ. ಈ ಒಂದು ಸಂದೇಶವನ್ನು ನಮ್ಮ ನಾಡಿನಾದ್ಯಂತ ನಮ್ಮ ಕನ್ನಡ ಮನಸ್ಸುಗಳಿಗೆ ತಲುಪಿಸುವಂಥ ಒಂದು ಕಾರ್ಯ ಆಗಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.